ಒಂದು ರೀತಿ ಓದ ಪುಟ್ಟ ಬಂದ ಪುಟ್ಟ ಅನ್ನೋ ರೀತಿಯಲ್ಲಿ ಬಂದರು, ಒಂದಿಷ್ಟು ಉತ್ತರ ಕೊಟ್ಟರು, ಹೋದ್ರು. ನೇರವಾಗಿ ನಮ್ಮ ಡಿಮ್ಯಾಂಡ್ ಏನಪ್ಪಾ ಅಂತಂದ್ರೆ ಶಿವಮೊಗ್ಗ ಜಿಲ್ಲೆಗೆ ಒಂದು ದಿನ ಬನ್ನಿ, ಅದಾದ ನಂತರ ಮತ್ತೆ ಗಿಡ ನೆಡ್ತೀವಿ. ಇದು ಮಕ್ಕಳಾಟ ಅಲ್ಲ, ಒಂದು ಗಿಡನೂ ಕೂಡ ನಾವು ಕಡಿಲಿಕ್ಕೆ ನಾವು ಬಿಡಲ್ಲ. ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆಯನ್ನು ವಿರೋಧಿಸಿ 120ಕ್ಕೂ ಹೆಚ್ಚು ಬಸ್ಸುಗಳಲ್ಲಿ ಪರಿಸರ ಹೋರಾಟಗಾರರು ಮಳೆಯನ್ನು ಲೆಕ್ಕಿಸದೆ ಸಾಗರದಲ್ಲಿ ನಡೆದ ಹೋರಾಟದಲ್ಲಿ ಭಾಗವಹಿಸಿ ಸರ್ಕಾರದ ಗಮನ ಸೆಳೆದರು. ಶಿವಮೊಗ್ಗಕ್ಕೆ ಬಂದ ಸಚಿವ KJ ಜಾರ್ಜ್ ಹಾರಿಕೆ ಉತ್ತರ ನೀಡಿದ್ದಾರೆ. ಶರಾವತಿ ಡ್ಯಾಮ್ ಕಟ್ಟಿದಾಗ ಆಗ ಫಾರೆಸ್ಟ್ ನಾಶ ಆಗಲಿಲ್ವಾ? ನಮ್ಮ ಬೇಡಿಕೆ ಏನೆಂದರೆ ದಯವಿಟ್ಟು ಈ ಯೋಜನೆಯನ್ನು ವಿರೋಧಿಸುವ ನೀವುಗಳು ಒಮ್ಮೆ ಶಿವಮೊಗ್ಗ ಜಿಲ್ಲೆಗೆ ಬನ್ನಿ. ಇಲ್ಲಿನ ಪರಿಸರವಾದಿಗಳು, ಸಾಧು ಸಂತರು, ವಿಜ್ಞಾನಿಗಳ ಸಲಹೆ ಪಡೆಯಿರಿ. ನಾವು ನಮ್ಮ ಜಿಲ್ಲೆಯಲ್ಲಿ ಈ ಯೋಜನೆ ಮಾಡಲು ಬಿಡುವುದಿಲ್ಲ. ಒಂದೇ ಒಂದು ಮರವನ್ನು ಕಡಿಯಲು ನಾವು ಬಿಡುವುದಿಲ್ಲ ಎಂದು ರಾಷ್ಟ್ರಭಕ್ತ ಬಳಗದ ಯುವ ಮುಖಂಡ KE ಕಾಂತೇಶ್ ಯೋಜನೆಯನ್ನು ಖಡಾಖಂಡಿತವಾಗಿ ವಿರೋಧಿಸಿದ್ದಾರೆ. ನಾವು ಕಳೆದ ಅನೇಕ ತಿಂಗಳುಗಳಿಂದ ಅನೇಕ ಹೋರಾಟಗಳನ್ನು ನಾವೇನು ಮಾಡ್ತಾ ಬರ್ತಾ ಇದ್ದೀವಿ. ಇದ್ರ ಜೊತೆಗೆ ಮೊನ್ನೆ ಸಾಗರದಲ್ಲಿ ನಡೆದಿರ್ತಕ್ಕಂಥ ಹೋರಾಟ, ಅಷ್ಟು ಮಳೆ ಇದ್ರೂ ಕೂಡ ಸುಮಾರು 120ಕ್ಕೂ ಹೆಚ್ಚು ಬಸ್ಗಳಲ್ಲಿ ಎಲ್ಲ ಪರಿಸರವಾದಿಗಳು, ಪರಿಸರಕ್ಕೆ ಬೇಕಾದಂಥ ಎಲ್ಲ ನಮ್ಮ ಪ್ರಮುಖರು ನಾವೆಲ್ಲರೂ ಕೂಡ ಹೋಗಿ ಸೇರಿದಂಥ ಸಂದರ್ಭದಲ್ಲಿ ಮಳೆನೂ ಕೂಡ ಅವತ್ತು ಬಂತು. ಆದರೆ ನಾವು ಇವತ್ತು KJ ಜಾರ್ಜ್ ಅವ್ರು ಕೇಳ್ಕೊಳೋದು ಇಷ್ಟೇ. ಒಂದು, ಈಗಾಗಲೇ ಈ ಒಂದು ವಿಚಾರ ನ್ಯಾಯಾಲಯದಲ್ಲಿದೆ. ನ್ಯಾಯಾಲಯದಲ್ಲಿರ್ತಕ್ಕಂಥ ಈ ಸಂದರ್ಭದಲ್ಲಿ ಪತ್ರಿಕಾ ಮಾಧ್ಯಮ ಮಿತ್ರರು ತಮಗೆ ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ನೇರವಾಗಿ ನಮ್ಮ ಡಿಮ್ಯಾಂಡ್ ಏನಪ್ಪಾ ಅಂತಂದ್ರೆ ಶಿವಮೊಗ್ಗ ಜಿಲ್ಲೆಗೆ ಒಂದು ದಿನ ಬನ್ನಿ, ಸಾಧು ಸಂತರು ಎಲ್ಲ ಪ್ರಮುಖ ರಾಜಕೀಯ ಪಕ್ಷದ ನಾಯಕರುಗಳನ್ನ, ಸಂಘ ಸಂಸ್ಥೆಗಳನ್ನ ಇವರೆಲ್ಲರಿಗೂ ಕೂಡ ಕರೆದು ಒಂದು ಮೀಟಿಂಗ್ ಮಾಡಿ ಅವರೆಲ್ಲರ ಸಲಹೆ ತಾವು ತಗೊಳ್ಳಿ. ಯಾಕೆಂತಂದ್ರೆ ಒಂದು ಹೇಳ್ತಿದ್ರಿ, ಬರೀ ಕೇವಲ 25 ಎಕರೆ ಮರ ಗಿಡ ಕಳಿತೀವಿ, ಪೈಪ್ಲೈನ್ ಅಳವಡಿಕೆ ಮಾಡ್ತೀವಿ, ಅದಾದ ನಂತರ ಮತ್ತೆ ಗಿಡ ನೆಡ್ತೀವಿ. ಇದು ಮಕ್ಕಳಾಟ ಅಲ್ಲ. ನಾವಿಲ್ಲಿ ಒಟ್ಟಾರೆ ಶಿವಮೊಗ್ಗ ಜಿಲ್ಲೆ ಪರಿಸರನ ಯಾವುದೇ ಕಾರಣಕ್ಕೂ ಕೂಡ ಒಂದು ಗಿಡನೂ ಕೂಡ ನಾವು ಕಡಿಲಿಕ್ಕೆ ನಾವು ಬಿಡಲ್ಲ. ಇದನ್ನ ಮನಗೊಂಡು ದಯಮಾಡಿ ತಾವು ಇಂಧನ ಸಚಿವರಿದ್ದೀರಿ, ಆದಷ್ಟು ಬೇಗ ಶಿವಮೊಗ್ಗ ನಗರಕ್ಕೆ ಬಂದು ಯಾವತ್ತು ತಾವು ಹೇಳ್ತೀರೋ ಅವತ್ತೇ ನಾವೆಲ್ಲ ಸಂಘ ಸಂಸ್ಥೆಗಳು, ಸ್ವಾಮೀಜಿಗಳು, ಎಲ್ಲ ರಾಜಕೀಯ ಪಕ್ಷದ ಮುಖಂಡರು ಎಲ್ಲರೂ ಕರೆದು ಒಂದು ಸಭೆ ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳಕ್ಕೆ ಇಷ್ಟಪಡ್ತೇನೆ.